ಶ್ರೀ ಕೋಟೆ ಮಾರಮ್ಮ ಬಿಸಿಲು ಮಾರಮ್ಮ ದೇವಸ್ಥಾನ. ಈ ತಾಯಿ ಮೂಡಿದ್ದು ಬಂದು ಅರಮನೆ ಒಳಗಡೆ ಮೂಡಿದ್ದು, ಅಲ್ಲಿಂದ ತಂದು ಇಲ್ಲಿ ಈ ಜಾಗದಲ್ಲಿ ಸ್ಥಾಪನೆ ಮಾಡಿದ್ದು. ಈ ತಾಯಿಗೆ ಶಿವರಾತ್ರಿ ಹಬ್ಬದಿಂದ ಯುಗಾದಿ ಹಬ್ಬದ ತನಕ ಪೂಜೆ ಇದೇ ಥರ ಜಾತ್ರೆ ನಡೆಯುತ್ತೆ. ಯುಗಾದಿ ಹಬ್ಬದ ದಿವಸ ಮಾತ್ರ ಕೊನೆ ದಿವಸದ ಪೂಜೆ. ಪ್ರತಿಯೊಬ್ಬರು ಯುಗಾದಿ ಹಬ್ಬದೊಳಗೇ ಈ ಪೂಜೆ ಮಾಡಿ ಇಲ್ಲಿದು ಏನಿದೆ ಅರ್ಕೆ ಪೂಜೆ ಎಲ್ಲ ಇವತ್ತೇ ಮುಗಿಸ್ಕೋತಾರೆ. ಇವತ್ತು ದಿವಸ ಹಂಗಾಗಿ ಇವತ್ತು ಜಾತ್ರೆ, ಹಿಂಗಾಗಿ ಇಷ್ಟು ಜನ ಇದ್ದಾರೆ, ಜನ ಜಾಸ್ತಿ ಇದ್ದಾರೆ. ಇದು ರಾತ್ರಿ 11 ಗಂಟೆ ತನಕ ಇರುತ್ತೆ. ಇವತ್ತು 11 ಗಂಟೆ ತನಕ ಹಿಂಗೆ ಇರ್ತಾರೆ ಜನ, ಇದೇ ರೀತಿನೇ ಇರ್ತಾರೆ. ಶುಕ್ರವಾರ, ಮಂಗಳವಾರ, ಭಾನುವಾರ 3 ದಿವಸನೂ ಜನ ಇದೇ ರೀತಿ ಇರ್ತಾರೆ. ಯುಗಾದಿ ಹಬ್ಬದ ದಿವಸ ಸ್ವಲ್ಪ ಜಾಸ್ತಿನೇ ಇರ್ತಾರೆ. ಯುಗಾದಿ ಹಬ್ಬದ ದಿವಸನೇ ಲಾಸ್ಟ್ ಪೂಜೆ. ಆಮೇಲೆ ಮುಂದಕ್ಕೆ ಸ್ವಲ್ಪ ಜನ ಕಮ್ಮಿ ಆಗಿ ಹೋಗ್ತಾರೆ. ಇಷ್ಟು ಜನ ಯಾರು ಬರಲ್ಲ, ಆಮೇಲೆ ಕಮ್ಮಿ ಆಗಿ ಹೋಗ್ತಾರೆ. ವರ್ಷ ಬಂದು ನಾವು ಯುಗಾದಿ ಹಬ್ಬದಲ್ಲಿ ನಮ್ದು ಮಾರಮ್ಮ ತಾಯಿನ ಯಾವಾಗಲೂ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಅದು ಅವತ್ತಿಂದ ನಮ್ಮನೆ ಫ್ಯಾಮಿಲಿಲಿ ಪದ್ಧತಿ ಇದೆ. ಅದ್ರ ಬಗ್ಗೆ ನಮಗೆಲ್ಲ ಅದ್ರ ಬಗ್ಗೆ ತುಂಬ ನಂಬಿಕೆ ಇದೆ. ದೇವ್ರ ಬಗ್ಗೆ ತುಂಬ ಒಳ್ಳೇದಾಗುತ್ತೆ. ಪ್ರತಿ ವರ್ಷವೂ ಎಲ್ಲ ನಡೀತದೆ. ವಿಸರ್ಜನೆಗಳು ಎಲ್ಲ ಬಂದಿದೆ. ಇಲ್ಲಿಂದ ಹೊಸ ವರ್ಷ ನಮ್ಗೆ ಆಗಿರೋದ್ರಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ದೇವಿಗೆ ಒಬ್ಬಟ್ಟು, ಚಿತ್ರಾನ್ನ, ತೊಂಬಿಟ್ಟು ಫಸ್ಟು ದೇವ್ರ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗಿ ಮಾವಿನಕಾಯಿ ಚಿತ್ರಾನ್ನ, ಒಬ್ಬಟ್ಟು, ಅನ್ನ, ಒಬ್ಬಟ್ಟು ಸಾರು, ಮತ್ತು ಕೋಸಂಬರಿ. ಪ್ರತಿ ವರ್ಷ ದೇವಸ್ಥಾನ ಬರ್ತೀವಿ ಸರ್, ಎಲ್ಲರೂ ಫ್ಯಾಮಿಲಿ. ಊರಿಂದ ನಾವು ಬೆಂಗಳೂರಿರೋದು. ಆ್ಯಕ್ಚುಲಿ ಅಮ್ಮ ಮನೆಗೆ ಬಂದು ನಮ್ಮ ಇಬ್ಬರು ತಮ್ಮ ಇದ್ದಾರೆ, ನಾನು ಒಬ್ಬ ಮಗಳು. ಎಲ್ಲರೂ ಬಂದು ಫ್ಯಾಮಿಲಿಲಿ ಇವರೆಲ್ಲ. ನಾವು 15 ವರ್ಷದಿಂದನೂ ಬರ್ತಾ ಇದ್ದೀನಿ. ಒಳ್ಳೇದಾಗಿದೆ. ವರ್ಷ ಆರತಿ ಮಾಡ್ಕೊಂಡು ಬಂದು ಮಕ್ಕಳಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಆರತಿ ಮಾಡ್ಕೊಂಡು ಹೋಗ್ತೀವಿ ಸರ್. ತಂಬಿಟ್ಟು ಆರತಿ ನಾವು ಪ್ರತಿ ವರ್ಷವೂ ಬರ್ತೀವಿ. ಮಕ್ಕಳಿಗೆ ಕೆಮ್ಮು ಏನೂ ಆಗಲ್ಲ, ಬಂದಿಲ್ಲಿ ಹುಷಾರು ಮಾಡಿಸ್ಕೊಂಡು ಹೋಗ್ತೀವಿ ಸರ್. ದೇವಸ್ಥಾನಕ್ಕೆ ಬಂದಿದ್ದೀವಿ. ವರ್ಷ ಇದೇ ಥರ ಬರ್ತಾ ಇರ್ತೀವಿ. ನಾವಾಗಲೇ 85ನೇ ಇಸ್ವಿಯಿಂದ ಬರ್ತಾ ಇದ್ದೀವಿ. ಇವತ್ತು ಪೂಜೆ ಮಾಡ್ಕೊಂಡು ತೊಂಬಿಟ್ಟು ತಂದಿದ್ದಾರೆ, ನಮ್ಮ ಅತ್ತಿಗೆಯಲ್ಲಿದ್ದಾರೆ. ನಾವು ಪೂಜೆ ಸಾಮಾನೆಲ್ಲ ತಂದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಳ್ಳೇದಾಗ್ತಾ ಇದೆ. ಮಾರಮ್ಮ ಎಲ್ಲರಿಗೂ ಒಳ್ಳೇದು ಮಾಡೋದಲ್ವಾ, ಕೋಟೆ ಮಾರಮ್ಮ. ಪೂಜೆ ಸಾಮಾನು ತಂಬಿಟ್ಟು ತಂದಿದ್ದೀನಿ. ನಾನು ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಬರ್ತಿರೋದು. ಮದುವೆ ಫಸ್ಟ್ ಇಯರ್ ಬರ್ತಿರೋದು. ಇಲ್ಲ ಫಸ್ಟ್ ಇಯರ್. ಏನೋ ನೀವು ಎಕ್ಸ್ಪೀರಿಯನ್ಸ್ ಇವಾಗ ಹೋಗಿ ನೋಡಬೇಕು. ಸರ್, ಮೊದಲನೇದಾಗಿ ನಮ್ಮ ರಾಜ್ಯದ 6.5 ಕೋಟಿ ಜನತೆಗೆ ಆರ್ಥಿಕವಾದ ಯುಗಾದಿ ಹಬ್ಬ ಶುಭಾಶಯಗಳು. ಇವತ್ತೇನು ನಮ್ಮ ಹಿಂದೂ ಸಂಪ್ರದಾಯದಂತೆ ಮೈಸೂರು ಭಾಗದ ಜನತೆ ಕುಟುಂಬ ಸಮೇತರಾಗಿ ತಂಬಿಟ್ಟು ಆರತಿಯನ್ನು, ಜೊತೆಗೆ ಎಳೆನೀರು, ಮೊಸರು ಮತ್ತು ಬೇವಿನ ಸೊಪ್ಪು ಇವನ್ನೆಲ್ಲ ತಂದು ತಾಯಿಗೆ ಅರ್ಪಿಸ್ತಕ್ಕಂಥದ್ದು. ಏನು ಇಡೀ ನಾಯರಿಜಿನ ಜನತೆಗೆ ಒಳ್ಳೆಯದಾಗಲಿ, ಕಾಲಕ್ಕೆ ಮಳೆ ಬೀಳಲಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾಗರಿಕರ ಪರವಾಗಿ ಕೇಳ್ಕೊತೀವಿ. ಪ್ರತಿ ವರ್ಷವೂ ಕಳೆದ 25 ವರ್ಷಗಳಿಂದ ಕೂಡ ತಾಯಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಒಳ್ಳೇದಾಗ್ತಾ ಇದೆ. ಶುಭ ಕಾರ್ಯಗಳೆಲ್ಲ ಚೆನ್ನಾಗಿ ಆಗ್ತಾ ಇದೆ.